ಇದು ನಂಗೆ ಭಾಳ ಚಲೋ ಅನ್ನಿಸ್ತದೆ ಈ ಸೀರೆ. ಈ ನಡುವೆ ತುಂಬಾ ಸೀರೆ ಕಲೆಕ್ಷನ್ ಹುಚ್ಚು ಬಂದ್ಬಿಡಿದೆ. ಎಲ್ಲ ಥರದ್ದು ಸೀರೆಗಳು ತಗೋತಾ ಇದ್ದೀನಿ. ಸೊ ಇದೊಂದು, ದಿಸ್ ಇಸ್ ಅನದರ್ ಒನ್. ದಿಸ್ ಇಸ್ ಒನ್ ಆಫ್ ದ ಕೈಂಡ್ಸ್ ದಟ್ ಐ ಹ್ಯಾವ್. ನಾನು ಐ ಟ್ರಾವೆಲ್ ಅ ಲಾಟ್. ನಾನು ಎಲ್ಲಿ ಟ್ರಾವೆಲ್ ಮಾಡ್ತೀನೋ ಅಲ್ಲಿ ನಾನು ಶಾಪಿಂಗ್ ಮಾಡ್ತೀನಿ. ಸೊ ದೇರ್ಸ್ ಅ ವೆರೈಟಿ ಆಫ್ ರೇಂಜ್, ಪರ್ಲ್ಸ್ ಇಂದ ಹಿಡಿದು ಕುಂದನ್ ಜ್ಯುವೆಲ್ರಿ, ನಮ್ಮ ಟೆಂಪಲ್ ಜ್ಯುವೆಲ್ರಿ, ನಮ್ಮ ಸೌತ್ ಇಂಡಿಯನ್ ಜ್ಯುವೆಲ್ರಿ, ರಜಪೂತಿ ಜ್ಯುವೆಲ್ರಿ, ಸೊ ಬ್ರೇಸ್ಲೆಟ್ಸು, ಬ್ಲ್ಯಾಕ್ ಮೆಟಲ್ ಜ್ಯುವೆಲ್ರಿ ಎಲ್ಲ. ಸೊ ನೆಕ್ಸ್ಟ್ ನಿಮ್ಮ ಒಂದಿಷ್ಟು ವಾರ್ಡ್ರೋಬ್ ಬಗ್ಗೆ ಮಾತಾಡೋಣವಾ? ವಾರ್ಡ್ರೋಬ್ ಬಗ್ಗೆ ಅಂದರೆ ಯು ವಾಂಟೆಡ್ ಟು ಸಿ ಮೈ ಸಾರಿ ಕಲೆಕ್ಷನ್. ನೋ ಕಮ್. ಓಕೆ. ಸೊ ನಾನು ನಿಮಗೋಸ್ಕರ ಒಂದು 4 ಸೀರೆ ತೆಗೆದಿಟ್ಟಿದ್ದೀನಿ. ಸೊ ದಿಸ್ ಇಸ್ ಬನಾರಸ್ ಸಾರಿ ದಟ್ ಐ ಪಿಕ್ಡ್ ಅಪ್ ವೆನ್ ಐ ವೆಂಟ್ ಟು ಕಾಶಿ. ನಿಮ್ಮ ವಾರ್ಡ್ರೋಬ್ ರಿಲೇಟೆಡ್ ಮಾತಾಡೋಣ. ಓಕೆ, ನಿಮ್ಗೆ ಐ ಹ್ಯಾವ್ ಜಸ್ಟ್ ಟೇಕನ್ ಔಟ್ 4 ಸಾರೀಸ್ ನೀವು ನೋಡಬೇಕು ಅಂದಿದ್ದಕ್ಕೆ. ಸೊ ದಿಸ್ ಇಸ್ ಈಗ ಸದ್ಯಕ್ಕೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಕಾಂಬಿನೇಷನ್, ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್ ಅಲ್ಲಿರೋದು. ಸೊ ಈಗ ಐ ಥಿಂಕ್ ಎಲ್ಲರ ಹತ್ರನೂ ಆರೆಂಜ್ ಅಂಡ್ ಪಿಂಕ್ ನೋಡ್ತಾರೆ. ಒಂದು ಟೈಮಲ್ಲಿ ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್ ಇದೆ ಅಂತಾನೆ ಜನಕ್ಕೆ ಗೊತ್ತಿರಲಿಲ್ಲ. ಈಗ ಎವ್ರಿಬಡಿ ವಾಂಟ್ಸ್ ಆರೆಂಜ್ ಅಂಡ್ ಪಿಂಕ್ ಕಾಂಬಿನೇಷನ್ ಸಾರಿ. ಇದು ನಮ್ಮಮ್ಮ ಕೊಡಿಸಿದ್ದು ನನಗೆ ಇದಕ್ಕೆ. ಆ್ಯಂಡ್ ಮೈಸೂರ್ ಸಿಲ್ಕ್, ದ ಟ್ರೆಡಿಷನಲ್ ಮೈಸೂರ್ ಸಿಲ್ಕ್ ವಿತ್ ಡಾರ್ಕ್ ಗ್ರೀನ್ ಕಲರ್. ದಿಸ್ ಬಾಟಲ್ ಗ್ರೀನ್ ಇಸ್ ಮೈ ಫೇವ್ರೆಟ್ ಕಲರ್. ಹೌದಾ? ಹಾ, ನಮ್ಮ ಅಮ್ಮಂದೊಂದು ಸೀರೆನೂ ಇತ್ತು, ಕಂಚಿ ಸೀರೆ, ಬಾಟಲ್ ಗ್ರೀನ್ ವಿತ್ ಪಿಂಕ್ ಬಾರ್ಡರ್. ಅದೇ ಥರ ನನಗೆ ಬೇಕು ಅಂತ ಹೋಗ್ಬಿಟ್ಟು ನಾನು ತಗೊಂಡಿದ್ದು. ಇದು ನಮ್ಮ ಕಡೆದು ಇಳ್ಕಲ್ ಸೀರೆ, ನಮ್ಮ ತಂದೆ ಕೊಡಿಸಿರೋದು ಇದು ನನಗೆ. ಹೌದಾ? ಹೇಳಿ ಒಂದು ಸ್ವಲ್ಪ ನಿಮ್ಮ ಭಾಷೆಲೆ ಹೇಳಿ. ಅಲ್ಲಿ ಭಾಷೆಲೆ ನಮ್ಮ ಅಪ್ಪಾಜಿ ಕೊಡಿಸಿರೋದು ಇದು. ಸೊ ಉತ್ತರ ಕರ್ನಾಟಕ ಭಾಷೆಲೆ ಹೇಳ್ರಿ. ಇದು ನಂಗೆ ಭಾಳ ಚಲೋ ಅನ್ನಿಸ್ತದೆ ಈ ಸೀರೆ. ಸೊ ಇದು ಆ್ಯಂಡ್ ಇದು ಮೊನ್ನೆ ನಾನು ರೀಸೆಂಟಾಗಿ ಕಾಶಿಗೆ ಹೋದಾಗ ನಂಗೆ ಈ ಕಲರ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಒಂದು ಬನಾರಸ್ ಇಂಗ್ಲಿಷ್ ಕಲರ್. ಎಸ್. ಈಗ ಇಷ್ಟರಲ್ಲೇ ನನ್ನ ತಮ್ಮನ ಮದುವೆ. ಸೊ ಐ ವಿಲ್ ವೇರ್ ಇಟ್ ಫಾರ್ ದ್ಯಾಟ್. ಸೊ ಸೀರೆ ಸುಂದರಿ ಆಗ್ಲಿದ್ದೀರಾ? ಎಸ್. ಅದೇನೋ ಈ ನಡುವೆ ತುಂಬ ಸೀರೆ ಉಡ್ತಾ ಇರಲಿಲ್ಲ. ನಾನು ಜನರಲಿ ವೆಸ್ಟರ್ನ್ ಔಟ್ಫಿಟ್ಸ್ ಹಾಕೊಳ್ಳೋ ಇಷ್ಟಪಡೋದು. ಬಟ್ ಈ ನಡುವೆ ತುಂಬ ಸೀರೆ ಕಲೆಕ್ಷನ್ ಹುಚ್ಚು ಬಂದ್ಬಿಡಿದೆ. ಎಲ್ಲ ಥರದ್ದು ಸೀರೆಗಳು ತಗೋತಾ ಇದ್ದೀನಿ ಆ್ಯಂಡ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಐ ಥಿಂಕ್ ಮಂತ್ಲಿ ಒಂದು 2 ಸಾರೀಸ್ ಅಟ್ಲೀಸ್ಟ್ ತಗೊಳ್ಳೋ ಥರ ಆಗೋಗಿದ್ದೀನಿ ನಾನು. ನೀವು ಆನ್ಲೈನ್ ಶಾಪರ ಅಥವಾ ಆಫ್ಲೈನಾ? ಶಾಪಿಂಗ್ ಕ್ರೇಜ್ ಇದೆಯಾ? ಆನ್ಲೈನ್, ಆಫ್ಲೈನ್ ಎಲ್ಲ. ಹೌದಾ? ಓಕೆ. ಶಾಪಿಂಗ್ ಮಾಡೋದಿದ್ರೆ ಎಲ್ಲಿ ಮಾಡ್ತೀರಾ? ಶಾಪಿಂಗ್ ಮಾಡೋದಿದ್ರೆ ನಮ್ಮ ಮನೆ ಎದುರುಗಡೆನೆ ಒರಾಯನ್ ಇದೆ ನನಗೆ. ಹೋಗ್ತೀರಾ? ಯಾಕಂದ್ರೆ ಈ ಸೆಲೆಬ್ರಿಟಿಗಳು ಹೋದ್ರೆ ಮುತ್ತಾಕೋಬಿಡ್ತಾರೆ ಜನ. ಯಾರು ಮುತ್ತಾಕೊಳ್ಳಲ್ಲ, ನೀವು ಅನ್ಕೊಂಡಿದೀರಾ ಅಷ್ಟೇ. ಮಾಸ್ಕ್ ಹಾಕೊಂಡು ಯಾರು ಏನು ಬಂದು ಡಿಸ್ಟರ್ಬ್ ಮಾಡಲ್ಲ. ಈಗ ಐ ಥಿಂಕ್ ದ ಸೊಸೈಟಿ ಇಸ್ ಸಚ್ ದಟ್ ಎವ್ರಿಬಡಿ ನೋಸ್ ಎವ್ರಿಬಡಿ. ತುಂಬ ಪರ್ಸ್ನಲ್ ಆಗಿ ಗೊತ್ತಾಗಿರ್ತಾರೆ ಎಲ್ಲರಿಗೂ. ಅಂದರೆ ಸೆಲೆಬ್ರಿಟೀಸ್ ಅಂದರೆ ತುಂಬ ಮುಂಚಿನ ಥರ. ಅಫ್ಕೋರ್ಸ್ ನನಗೆ ಅವಾಗ ಮುತ್ತಾಕೊಳ್ಳೋದು ನಾನು ನೋಡಿದ್ದೀನಿ. ಇಲ್ಲಾಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಒಂಥರ ನಮ್ಮವರೇ ಅನ್ನೋ ಥರ ಫೀಲಿಂಗಲ್ಲಿರುತ್ತೆ. ಯಾರು ಬಂದು ಮುತ್ತು ಹಾಕೊಳ್ಳೋದೆಲ್ಲ ಏನೂ ಇಲ್ಲ. ಪ್ರಾಬ್ಲಿ ಸ್ಟಾರ್ಸ್ ಲೈಕ್ ಸುದೀಪ್, ದರ್ಶನ್ ಅಥವಾ ಆ ಥರ ಎಲ್ಲ, ಅಥವಾ ಈ ಹಿಂದಿ ಇದರಲ್ಲಿ ಅವ್ರಗಳಿಗೆಲ್ಲ ಮುತ್ತು ಹಾಕೋಬೋದೇನೋ. ನಮ್ಮನ್ನ ಯಾರು ಮುತ್ತು ಹಾಕೊಳ್ಳಲ್ಲ. ಸೊ ಶಾಪಿಂಗ್ ಮಾಡ್ತೀರಾ? ಆರಾಮಾಗಿ ಒರಾಯನ್ ಮಾಲ್ಗೆ ಹೋಗಿ ನಿಮ್ಮ ಕರ್ಕೊಂಡೋಗಿ ಶಾಪಿಂಗ್, ಮೂವಿ, ಲಂಚ್, ಡಿನ್ನರ್, ವಾಟ್ ಎವರ್, ಇಟ್ಸ್ ಹ್ಯಾಪಿ. ಯಾರನ್ನೂ ಡಿಸ್ಟರ್ಬು ಮಾಡಲ್ಲ, ಏನೂ ಇಲ್ಲ. ಸೊ ಓರಿಯನ್ ಮಾಲಲ್ಲಿ ಅವಾಗವಾಗ ನಿಮ್ಮನ್ನ ಫಾಲೋ ಮಾಡ್ಬೋದು. ನನ್ನ ಮಕ್ಕಳಿಗೆ ಒರಾಯನ್ ಇಷ್ಟ, ಮಾಲ್ ಆಫ್ ಏಷ್ಯಾ ಇಷ್ಟ. ಈಗ ನಮ್ಗೆ ಈ ಕಡೆ ಹತ್ರ ಅದೇ. ಸೊ ಯಾ, ಇಲ್ಲಿ ಬಿಟ್ರೆ ಇನ್ನೆಲ್ಲಿ ಶಾಪಿಂಗ್ ಮಾಡ್ತೀರಾ? ಏನ್ ಇಷ್ಟ ನಿಮಗೆ ಆಕ್ಚುಲಿ ಶಾಪಿಂಗ್? ಇಲ್ಲಿ ಬಿಟ್ರೆ ನಾನು ಐ ಟ್ರಾವೆಲ್ ಅ ಲಾಟ್. ನಾನು ಎಲ್ಲಿ ಟ್ರಾವೆಲ್ ಮಾಡ್ತೀನೋ ಅಲ್ಲಿ ನಾನು ಶಾಪಿಂಗ್ ಮಾಡ್ತೀನಿ. ಸೊ ಮೈ ಇಂಟರ್ನ್ಯಾಷನಲ್ ಶಾಪಿಂಗ್ ಅನ್ನೋ ಥರ ನಡೆಯೋದು ವೆನ್ ಐ ಟ್ರಾವೆಲ್. ಸೊ ಎಲ್ಲಿ ಹೋಗ್ತೀನೋ ಪ್ರಾಬಬ್ಲಿ ನಾನು ಹೋಗಬೇಕಾದ್ರೆ ಮೈ ಸೂಟ್ ಕೇಸ್ ವಿಲ್ ಬಿ ವೆರಿ ಲೈಟ್. ಅಲ್ಲೇ ಶಾಪಿಂಗ್ ಮಾಡಿ ಬರ್ಬೇಕಾದ್ರೆ ಇಟ್ ಬಿ ಹೆವಿ. ಹಾಗೆ ಒಂದು ಪ್ರಾಬಬ್ಲಿ ವೆರಿ ಬೇಸಿಕ್ ಒಂದು 3-4 ಜೊತೆ ತೊಗೊಂಡೋಗಿರ್ತೀನಿ ಅಷ್ಟೇ. ಬಟ್ ಅದರ್ವೈಸ್ ನಾನು ಯಾವ ದೇಶಕ್ಕೆ ಹೋಗ್ತೀನೋ ಅಲ್ಲಿ ಐ ಡೂ ಮೈ ಶಾಪಿಂಗ್. ಐ ವೇರ್ ದ ಕ್ಲೋತ್ಸ್ ಓವರ್ ದೇರ್ ಓನ್ಲಿ ಆ್ಯಂಡ್ ಐ ಕಮ್ ಬ್ಯಾಕ್. ದ್ಯಾಟ್ ಈಸ್ ಮೈ ಸೀಕ್ರೆಟ್ ಆಫ್ ಟ್ರಾವೆಲಿಂಗ್ ಆಲ್ಸೋ, ಲೈಟ್. ಓಕೆ. ಸೊ ಈಗ 10 ದಿನ ಇರ್ತೀನಿ ಅಥವಾ 1 ವಾರ ಇರ್ತೀನಿ ಯಾವುದೋ ಒಂದು ಊರಲ್ಲಿ ಅಂತ ಅಂದರೆ ಆಚೆ ಓಡಾಡ್ತಾನೆ ಇರ್ತೀವಿ.
ಸೈಟ್ ಸೀಯಿಂಗ್ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಹಂಗೆ ಎಲ್ಲಾದರೂ ಯು ವಿಲ್ ಫೈಂಡ್ ಸಮಥಿಂಗ್ ವಿಚ್ ಬಿಲಾಂಗ್ಸ್ ಟು ದ್ಯಾಟ್ ಪ್ಲೇಸ್, ವಿಚ್ ಇಸ್ ಅ ಗುಡ್ ಬ್ರ್ಯಾಂಡ್ ಇನ್ ದ್ಯಾಟ್ ಕಂಟ್ರಿ. ನಾವು ಕೇಳೇ ಇರಲ್ಲ ಆ ಥರದ ಬ್ರ್ಯಾಂಡ್ಗಳು ಎಲ್ಲ. ದೆರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್, ವೆರಿ ಲೋಕಲ್ ಬ್ರ್ಯಾಂಡ್ಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ವಿಚ್ ವಿ ವುಡಂಟ್ ಹ್ಯಾವ್ ಸೀನ್, ವಿ ವುಡಂಟ್ ಹ್ಯಾವ್ ಹರ್ಡ್. ಸೊ ಆವಾಗ ಅಲ್ಲಿ ಹೋಗಿ ಯು ಪಿಕ್ ಅಪ್ ಸಮ್ ನೈಸ್ ಸ್ಟಫ್ ದಟ್ ಯು ಸಿ ಆ್ಯಂಡ್ ಯು ವೇರ್ ಇಟ್, ನೆಕ್ಸ್ಟ್ ಡೇ ಯು ವೇರ್ ಇಟ್, ಯು ವಿಲ್ ಫೀಲ್ ಹ್ಯಾಪಿ. ಕಮ್ ಬ್ಯಾಕ್. ಈಗ ನೀವು ಸಾರಿ ಹಾಕಿರೋದು ಅಷ್ಟೇ ದೇಸಿ ಸಿಂಡ್ರೆಲಾ ತರ ಕಾಣಿಸ್ತಿದ್ದೀರಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟೆ ನಾನು. ಇದು ಚಿಕನ್ ಕಾರಿ. ಎಸ್, ಇದು ಚಿಕನ್ ಕರಿ. ದಿಸ್ ಐ ಪಿಕ್ಡ್ ಇಟ್ ಅಪ್ ಇನ್ ಮನಾಲಿ. ಹೌದಾ? ನೀವು ಹೇಳ್ದಂಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಲ್ಲಿ ತಗೊಳ್ತೀರಾ. ಸೊ ನಿಮ್ಮ ಸಾರಿ ಕಲೆಕ್ಷನ್ ಎಷ್ಟಿದೆ ಅಂದ್ರೆ? ಇದೇ ಒಂದು 150 ಸೀರೆ ಮೇಲಿದೆ ನನ್ನ ಹತ್ರ. ಸೊ ಹೇಗೆ ನೀವು ಈ ಆಕ್ಸೆಸರೀಸ್ ಎಲ್ಲ ಹೇಗೆ ಮ್ಯಾಚ್ ಮಾಡ್ತೀರಾ? ಹೇಗೆ ನಿಮ್ಮ ಸ್ಟೈಲಿಂಗ್ ಹೇಗೆ? ಆಕ್ಸೆಸರೀಸ್ ಅಂದರೆ ಐ ಹ್ಯಾವ್ ಮೈ ಓನ್ ಬ್ರ್ಯಾಂಡ್ ಕಾಲ್ಡ್ ಅಮ್ಮಾಸ್ ಜ್ಯುವೆಲ್ರಿ ಅಂತ. ಸೊ ವೆರಿನ್ ಐ ಹ್ಯಾವ್ ಜ್ಯುವೆಲ್ರಿ ಬಿಸ್ನೆಸ್. ಸೊ ಅದರಲ್ಲಿ ಐ ಸೆಲ್ ಆಲ್ ದೀಸ್ ಜಡಾವ್ ಕುಂದನ್ ಜ್ಯುವೆಲ್ರೀಸಿಂದ ಹಿಡಿದು ವೆಸ್ಟರ್ನ್ ಜ್ಯುವೆಲ್ರಿವರೆಗೂ. ಸೊ ದೇರ್ಸ್ ಅ ವೆರೈಟಿ ಆಫ್ ರೇಂಜ್, ಪರ್ಲ್ಸಿಂದ ಹಿಡಿದು ಕುಂದನ್ ಜ್ಯುವೆಲ್ರಿ, ನಮ್ಮ ಟೆಂಪಲ್ ಜ್ಯುವೆಲ್ರಿ, ನಮ್ಮ ಸೌತ್ ಇಂಡಿಯನ್ ಜ್ಯುವೆಲ್ರಿ, ರಜಪೂತಿ ಜ್ಯುವೆಲ್ರಿ, ಸೊ ಬ್ರೇಸ್ಲೆಟ್ಸು, ಬ್ಲ್ಯಾಕ್ ಮೆಟಲ್ ಜ್ಯುವೆಲ್ರಿ ಎಲ್ಲಾನು ಐ ಗೆಟ್. ಫ್ರಾಂಚೈಸ್ ಅಥವಾ? ಇಲ್ಲ, ಇಟ್ಸ್ ನಾಟ್ ಅ ಫ್ರಾಂಚೈಸ್. ನನ್ನ ಸೆಲೆಕ್ಷನ್ ಆಫ್ ಜ್ಯುವೆಲ್ರಿನ ಆ ಬ್ರ್ಯಾಂಡಲ್ಲಿ ನಾನು ಸೆಲ್ ಮಾಡ್ತೀನಿ. ಸೊ ಇಟ್ಸ್ ಕಾಲ್ಡ್ ಅಮ್ಮಾಸ್ ಜ್ಯುವೆಲ್ರಿ. ದ ಬ್ರ್ಯಾಂಡ್ ಇಸ್ ಕಾಲ್ಡ್ ಅಮ್ಮಾಸ್ ಜ್ಯುವೆಲ್ರಿ. ಆ್ಯಂಡ್ ಅದನ್ನು ಐ ಡೂ ಇಟ್ ಆನ್ ಎನ್ ಎವ್ರಿ ಡೇ ಬೇಸಿಸ್. ಐ ಪುಟ್ ಔಟ್ ಡಿಫ್ರೆಂಟ್ ಡಿಸೈನ್ಸ್ ಆನ್ ಎನ್ ಎವ್ರಿ ಡೇ ಬೇಸಿಸ್. ಆ್ಯಂಡ್ ಆರ್ಡರ್ಸ್ ಬಂದಂಗೆ ಐ ಕೀಪ್ ಡಿಸ್ಪ್ಯಾಚಿಂಗ್ ದಿ ಆರ್ಡರ್ಸ್. ಸೊ ಡಾಬ್ ಆಗಲಿ, ಇಟ್ಸ್ ಆಲ್ ಇವಾಗ ತುಂಬ ಜನ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಆಗಲಿ, ರಿಯಲ್ ಗೋಲ್ಡ್ ಜ್ಯುವೆಲ್ರಿ, ಎವ್ರಿಬಡಿ ವೇರ್ಸ್ ಎವ್ರಿಥಿಂಗ್. ಹೌದು. ಯಾರಾದರೂ ಆಗಲಿ ಬರೀ ಗೋಲ್ಡ್ ಜ್ಯುವೆಲ್ರಿ ಹಾಕ್ಕೊಳ್ಳೋದು ತುಂಬಾ ಕಮ್ಮಿ ಆಗಿದೆ. ತುಂಬ ಜನ ಆರ್ಟಿಫಿಷಿಯಲ್ಲು ಗೋಲ್ಡ್ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾರೆ. ಸೊ ದೀಸ್ ಆರ್ ಆಲ್ ಜ್ಯುವೆಲ್ರಿ ವಿಚ್ ಆರ್ ವೆರಿ ಕ್ಲೋಸ್ ಟು ಗೋಲ್ಡ್ ಲುಕ್. ಸಿಲ್ವರ್ ಜ್ಯುವೆಲ್ರಿ. Okay. So everything I sell. I have a group. I have a WhatsApp group in which ನಾನು ಕಳಿಸ್ತಾ ಇರ್ತೀನಿ. ಎವ್ರಿ ಡೇ ಐ ಪುಟ್ ಔಟ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ಯಾವುದು ಇಷ್ಟನೋ ಜನ ದೇ ವಿಲ್ ಮೆಸೇಜ್ ಬ್ಯಾಕ್. ಸೊ ನಾನು ಇನ್ನೂ ಅದಕ್ಕೆ ವೆಬ್ಸೈಟ್ ಅದು ಇದು ಎಲ್ಲ ಏನೂ ಮಾಡಿಲ್ಲ. ಇಟ್ಸ್ ಓನ್ಲಿ ಆನ್. ಹೇಗೆ ಟೈಮ್ ತೆಗಿತೀರಾ? ಬಿಸ್ನೆಸ್ ವುಮನ್ಸ್ ಆಯ್ತಾ, ಯಾವ್ಯಾವುದು ನಿಮಗೆ ಹೇಳ್ಬೋದು? ಆ್ಯಕ್ಟ್ರೆಸ್, ಮಾಡೆಲ್, ಪ್ರೊಡ್ಯೂಸರ್ ಅಂದ್ರಿ ಆಗಲೇ, ಈಗ ಮೇಕಪ್ ಆರ್ಟಿಸ್ಟ್ ಅಂದ್ರಿ, ಈಗ ಬಿಸ್ನೆಸ್ ವುಮನ್. ಹೇಗೆ ಟೈಮ್ ತೆಗಿತೀರಾ? ಬಿಸ್ನೆಸ್ ವುಮೆನ್ ಆ್ಯಕ್ಚುಲಿ ನನ್ನ ಮೇನ್ ಬಿಸ್ನೆಸ್ ಇನ್ನೊಂದಿದೆ. ಐ ಓನ್ ಅ ಸ್ಟುಡಿಯೋ, ಶೂಟಿಂಗ್ ಸೆಟಪ್ ಇರೋದು. ಇಟ್ಸ್ ಕಾಲ್ಡ್ ನಿರಂತರ ಫಿಲ್ಮ್ ಸ್ಟುಡಿಯೋಸ್. ಇಟ್ಸ್ ನಿಯರ್ ತಾವರೆಕೆರೆ. 2 ಮನೆ ಇದೆ ಆ್ಯಂಡ್ ಅಲ್ಲಿ ಶೂಟಿಂಗ್ ನಡೆಯುತ್ತೆ. ಸೊ ಈಗ ಸುವರ್ಣದೊಂದು ಸೀರಿಯಲ್ ನಡೀತಾ ಇದೆ, ಕಲರ್ಸ್ದವ್ರದ್ದೊಂದು ಸೀರಿಯಲ್ ನಡೀತಾ ಇದೆ, ಆ್ಯಡ್ಸ್ ನಡೆಯುತ್ತೆ ಅಲ್ಲಿ. ಈಗ ಮೈಕ್ರೋ ಸೀರೀಸ್ ಅಂತ ಶುರು ಮಾಡಿದ್ದಾರೆ ಎಲ್ಲರೂ. ಸೊ ಆ ಶೂಟ್ಸ್ ನಡೆಯುತ್ತೆ. ಸೊ ಇಟ್ಸ್ ಅ ಪ್ರಾಪರ್ ಸ್ಟುಡಿಯೋ ಸೆಟಪ್. ಅಲ್ಲಿ ಶೂಟಿಂಗ್ ನಡೆಯುತ್ತೆ. ಸೊ ಅದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹಾಗಾದರೆ ಸ್ಟುಡಿಯೋ ಟೂರು ಇದೆ. ಓ ಎಸ್, ಪ್ಲೀಸ್ ಡು ಕಮ್. ಪ್ಲೀಸ್ ಡು ಕಮ್. ಓಕೆ. ಸೊ ವಾರ್ಡ್ರೋಬ್ ಬಗ್ಗೆ ಎಲ್ಲ ಹೇಳಿದ್ರಿ, ಆಕ್ಸೆಸರೀಸ್ ಹೇಳಿದ್ರಿ. ಆಕ್ಸೆಸರೀಸ್ ನಿಮ್ಮದೇ ಆದ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀರಾ ಎಲ್ಲ ಅಂತ. ಸರಿ, ಈ ಆಕ್ಸೆಸರೀಸ್ ಪ್ರಿಯರ್ ಅಂದ ತಕ್ಷಣನೇ ಮಹಿಳೆಯರು, ಅವ್ರಿಗೆ ಒಂದಿಷ್ಟು 3 to 4 ಸಿಂಪಲ್ ಟಿಪ್ಸ್ ಹೇಳ್ತೀರಾ? ಹೇಗೆ ಆಕ್ಸೆಸರೀಸ್ ತೋರಿಸ್ಲಾ ನನ್ನ ಹತ್ರ ಇರೋದು? ರೆಡಿ ಆಗೋದಲ್ಲ ಇಲ್ಲಿ ಆಕ್ಸೆಸರೀಸ್ ಎಲ್ಲ ಹೇಗೆ? ಕ್ಯಾಲ್ಕಟಾ, ಬಾಂಬೆ. ಸೊ ಹೇಗೆ ನೀವು ಸೆಲ್ಫ್ ಅಂದ್ರೆ ಹೆಂಗೆ ಚೂಸ್ ಮಾಡಿರಾ ಅಂತ? ನಾನು ಚೂಸ್ ಮಾಡ್ತೀನಿ. ಐ ಗೆಟ್ ಇಟ್ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ಸ್. ಅಲ್ಲಿ ಡೈರೆಕ್ಟ್ ಅಲ್ಲಿಂದಾನೇ ತರಿಸ್ತೀರಾ? ಅಲ್ಲಿಂದಾನೇ ತರಿಸ್ತೀನಿ. ಓಕೆ, ಅಲ್ಲಿಂದಾನೇ ತರಿಸಿ ನಾನೇ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಐ ಡಿಸ್ಪ್ಯಾಚ್. ಓಕೆ ಓಕೆ, ಅದು ಲಾಂಗ್ ಪ್ರೊಸೆಸ್. ಅಲ್ಲಿಂದ ನೀವು ತರಿಸ್ಬೇಕು, ಯಾರು ಚೂಸ್ ಮಾಡಿದ್ರೆ. ಡೆಲಿವರಿ ಟೈಮ್ ಇಸ್ 7 to 10 ವರ್ಕಿಂಗ್ ಡೇಸ್. ಸೊ ನೀವು ಜ್ಯುವೆಲರೀಸ್ ಎಲ್ಲ ನೀವೇ ಒಂದು ಆದರೆ ಮ್ಯಾನುಫ್ಯಾಕ್ಚರ್ ಇಂದ ತರಿಸಿ ಅದನ್ನ ಹ್ಯಾಂಡ್ ಪಿಕ್ ಅಂತಾರಲ್ವಾ? ಅದೆಲ್ಲ ಸೊ ಹ್ಯಾಂಡ್ ಪಿಕ್ ಮಾಡಿ ಒಂದು ನೀವು ಚೂಸ್ ಮಾಡಿ
Yeah. Send ಮಾಡ್ತೀರಾ. ಸೊ ನೀವು ಆಕ್ಸೆಸರೀಸ್ ತಗೊಳ್ಳೋರಿಗೆ ಈಗ ತೋರಿಸ್ತಾ ಯಾವ್ಯಾವ ಪ್ರೋಗ್ರಾಮ್ಸಿಗೆ, ಫಂಕ್ಷನ್ಸ್ಗೆ, ಇವೆಂಟ್ಸ್ಗೆ See, ಹಾಕ್ಬೋದು? this is like you can wear it on anything actually. ಇದು ಬ್ರೈಡಲ್ ಕಲೆಕ್ಷನ್ಗೂ ಬರುತ್ತೆ, ಹೌದು. ಆರ್ ಯು ಕ್ಯಾನ್ ವೇರ್ ಇಟ್ ಫಾರ್ ಎನಿ ಫಂಕ್ಷನ್. ಗ್ರ್ಯಾಂಡ್ ಫಂಕ್ಷನ್. ಈಗ ಇದು ಒಂದು ಈ ಸೈಡು ಇದೆ, ಸಿ ಇದು 2 in 1 ಈ ತರದ್ದು ಕಾಣುತ್ತೆ, ಅಂಡ್ ದಿಸ್ ಇಸ್ 2 in 1. ಈ ಕಡೆ Okay. ಕಂಪ್ಲೀಟ್ ವೈಟ್. ಹ್ಮ್. ಓಕೆನಾ? ಸೊ ದಿಸ್ ಇಸ್ ಒನ್ ಸ್ಟೈಲ್. ಇದಕ್ಕೆ 2 in 1 ಇಯರಿಂಗ್ಸು ಬರುತ್ತೆ, ವೇರ್ ಇನ್ ಒನ್ ಸೈಡ್ ಈ ತರ ಇದೆ ಅಂಡ್ ಇನ್ನೊಂದು ಸೈಡ್ ಈ ತರ ಇದೆ. ಓ 2 in 1 ಇದು. ಯು ಕ್ಯಾನ್ ಚೇಂಜ್ ಇಟ್. ಯಾ. ಸೊ ಇದು ಸೊ ಇದೆಲ್ಲ ನಿಮಗೆ ದಿಸ್ ವಿಲ್ ಕಮ್ ಇನ್ ಅರೌಂಡ್ 9,000 9,500 ಆ ಥರ ರೇಂಜಲ್ಲಿ ಬರುತ್ತೆ ಇದು. ಸೊ ದೇರ್ ಇಸ್ ಒನ್ ಮೋರ್ ಗುಟ್ಟು ಕೂಸು ವಿಚ್ ಸೊ ಗೋಲ್ಡ್ ಪರ್ಚೇಸ್ ಮಾಡಕ್ ಆಗಲ್ಲ ಅಂದ್ರೆ ಆರಾಮ್ಸೆ ಈ ತರ ಜ್ಯುವೆಲರೀಸ್ ಹಾಕಿ ನೀವು ನಮ್ಮಲ್ಲ ಗೋಲ್ಡ್ ಪರ್ಚೇಸ್ ಮಾಡಕ್ ಬರುತ್ತೆ ಆಗುತ್ತೆ ಅನ್ನೋರು ಕೂಡ ಜಾಸ್ತಿ ತಗೋತಾರೆ. use ಇಲ್ಲ, ಮಾಡ್ತಾರಾ? ಜಾಸ್ತಿ ಅಲ್ಲ, ಬಟ್ ತಗೋತಾರೆ. ಈಗ ದೇರ್ ಇಸ್ ಐ ಡೋಂಟ್ ಥಿಂಕ್ ಯಾರೂ ನಾನು ಬರೀ ಗೋಲ್ಡ್ ಹಾಕ್ತೀನಿ. ಅಲ್ಲ, ಗೋಲ್ಡ್ ಹಾಕಿದ್ರು ಓಡಾಡಕ್ ಆಗ್ಬೇಕಲ್ಲ ಬಿಂದಾಸಾಗಿ ಅಲ್ವಾ? ಕಿಡ್ನಾಪ್ ಆಗೋಗ್ಬಿಡ್ತಾರೆ. ಗೋಲ್ಡ್ ಬರೀ ಗೋಲ್ಡ್ ಹಾಕ್ತೀನಿ ನಾನು ಆರ್ಟಿಫಿಷಿಯಲ್, ಯಾರು ಆ ಥರ ಮೆಂಟಾಲಿಟಿನೇ ಇಲ್ಲ ಅನ್ಸುತ್ತೆ ಈಗ. ಸೊ ಈಗ ಎಲ್ಲರೂ ಎವ್ರಿಬಡಿ ಈಸ್ ಓಪನ್ ಟು ಎಕ್ಸ್ಪೆರಿಮೆಂಟಿಂಗ್ ಎವ್ರಿಥಿಂಗ್. ಸೊ ಇದೊಂದು ದಿಸ್ ಇಸ್ ಅನದರ್ ಒನ್ ವಿಚ್ ಇಸ್ ಗುಟ್ಟು ಪೂಸ್ಲು ಸ್ಟೈಲ್. ಇದು ಸೊ ಪರ್ಲ್ ಕಾಂಬಿನೇಷನ್ ಜೊತೆ, ಪರ್ಲ್ ಕಾಂಬಿನೇಷನ್ ತುಂಬಾ ಟ್ರೆಡಿಷನಲ್ ಸಾರೀಸ್ಗೆ, ಈ ಕಾಂಚೀವರಂ, ಮೈಸೂರು ಸಿಲ್ಕ್ ಅಂತ ಸಾರೀಸ್ಗೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣತ್ತಲ್ವಾ? ಸೊ ಇದಕ್ಕೆ ಈ ತರದ್ದು ಓಲೆ. ಸೊ ಬಿಗ್ ಜುಮ್ಕಾಸ್. ಎಸ್, ತುಂಬಾ ಸಿಂಪಲ್ ಆಗಿರೋದು ಬೇಕು ಅನ್ನೋ ಥರ ಇದ್ರೆ ಸಿ ಲೈಕ್ ದಿಸ್ ಗುಂಡು ಮಾಲಾ ಥರ ಬರುತ್ತಲ್ಲ, ಮೋಪ್ ಇರೋದು, ಮೋಪ್ ಸರ. ಸೊ ಸಿಂಪಲ್ ಲುಕ್ಕಿಗೆ ಸಿಂಪಲ್ ಮೋಸ್ಟ್ಲಿ ಸ್ವಲ್ಪ ಇಂಡೋ ವೆಸ್ಟರ್ನ್ಗೂ ಹಾಕ್ಬೋದಾ ಅಂತ. ಇದು ಸ್ವಲ್ಪ ಟ್ರೆಡಿಷನಲ್ ಆಗಿದೆ, ಬಟ್ ಇಂಡೋ ವೆಸ್ಟರ್ನ್ ಯೂಸ್ ಮಾಡ್ಬೋದು ಅನ್ಸುತ್ತಲ್ಲ. ಸೊ ಇದೊಂಥರ ಗುಂಡು ಮಾಲ ವಿತ್ ದಟ್ ಮೋಪ್. ಇದಕ್ಕೆ ಇದ್ರದ್ದೇ ಮ್ಯಾಚಿಂಗ್ ಇಯರಿಂಗ್ ಬರುತ್ತೆ, ಚಿಕ್ಕದು ಸ್ಟಡ್ಸ್ ತರ. ಸೊ ಹಾಗೆ ಇನ್ನ ಸಿ ಕಮರ್ ಬಾಂದ್ ಅಂದ್ರೆ ಡಾಬು ಜಾಸ್ತಿ ಟ್ರೆಂಡ್ ಅಲ್ಲಿ ಇದೆ ಅಲ್ಲ? ಯಾ, ಐ ವೇರ್ ಇಟ್. So I wear it. ಹಾಕ್ಬಿಟ್ರೆ ಅದ್ರ ಲುಕ್ ಬೇರೆ, ರಾಯಲ್ ಲುಕ್. See, this is one of the kinds that I have. These are all adult belts. So ಇದು ನಾನು ನನ್ನ ಮಗಳಿಗೆ ಅಂತ ತರಿಸಿದ್ದೆ. ಓ ಚೆನ್ನಾಗಿದೆ. ಟ್ರೆಡಿಷನಲ್ ಡ್ರೆಸ್ಗಳಿಗೆ ಲೆಹೆಂಗಾ, ಲಂಗ ದಾವಣಿ, ದೆನ್ ಸಾರೀಸ್, ರೇಷ್ಮೆ ಸಾರೀಸ್ಗೆಲ್ಲ. ಸೊ ಬಳೆಗಳು ಇದು ಇಲ್ಲಿ ಸಿ ದಿಸ್ ಅ ಡಿಫ್ರೆಂಟ್ ಡಿಸೈನ್ ಕಂಪ್ಲೀಟ್ಲಿ. ಗಣೇಶ ಓಪನಬಲ್ ಬ್ಯಾಂಗಲ್. ಸೊ ಈ ಥರದ್ದು ಇಲ್ಲ, ಈ ಥರದ ಕಡಗ. So all these things, and these not, since I get it from the manufacturers, ಇದು ಜಾಸ್ತಿ ಕಾಸ್ಟ್ ಇರಲ್ಲ. ಓಕೆ. ಅಂಡ್ ಯು ಕ್ಯಾನ್ ಆರಾಮ್ಸೆ, ಅಂಡ್ ಏನೂ ಆಗಲ್ಲ, ಕಲರ್ ಹೋಗೋದಾಗ್ಲಿ ಇದಾಗುತ್ತೆ, ಏನೂ ಇಲ್ಲ. ಓನ್ಲಿ ಥಿಂಗ್ ಇಸ್ ಡೋಂಟ್ ಪುಟ್ ಪರ್ಫ್ಯೂಮ್ ಆನ್ ಇಟ್ ಅಷ್ಟೇ. ಅದಾದ್ರೆ ಇದು ಇಮಿಟೇಷನ್ ಜ್ಯುವೆಲರಿ ಕ್ಯಾಟಗರಿಯಲ್ಲಿ ಬರುತ್ತೆ. ಹೌದು, ದಿಸ್ ಇಸ್ ಇಮಿಟೇಷನ್. ಓಕೆ. ಸೊ ಐ ಡೂ ದಿಸ್ ಆನ್ ದ ಸೈಡ್. ಓಕೆ, ಬ್ಯೂಟಿಫುಲ್. ಇದು ಚೆನ್ನಾಗಿ ಇವಾಗ ಹಾಕೊಂಡಿರೋ ಸೀರೆಗೆ ಇದನ್ನ ಹಾಕೊಂಡ್ರೆ ಚೆನ್ನಾಗಿ. ನಿಮ್ಗಿದು ಇದನ್ನ ನನಗೊಬ್ರು ಬಂದು ಹೇಳಿದ್ರು, ಇದನ್ನ ನಾನು ತಗೊಂಡೆ 25 ಲಕ್ಷ ಕೊಟ್ಟು ತಗೊಂಡೆ. ಗೋಲ್ಡ್ ಅಲ್ಲ, ಇದೇ ಟ್ರೆಂಡ್ ಅಲ್ಲಿ ಇದೆ ಆಂಟಿ ಜ್ಯುವೆಲರೀಸ್. ಸೊ ಬಟ್ ದಿಸ್ ಯು ಗೋಣ ಗೆಟ್ ಇಟ್ ಓನ್ಲಿ ಫಾರ್ ವಾಟ್ 9,000 9,500. ಎಷ್ಟು ಸತಿ ಹಾಕೋತೀರಾ ಇದನ್ನ? ಯು ಡೋಂಟ್ ವೇರ್ ಇಟ್. ಆಮೇಲೆ ದಿನಾಗ್ಲೂ ಹಾಕೊಂಡು ಹೋಗಿ. ಐ ವಿಲ್ ಸೇ ಬೈ ಗೋಲ್ಡ್ ವೆನ್ ಯು ಆರ್ ಗೋಯಿಂಗ್ ಟು ವೇರ್ ಇಟ್ ಎವ್ರಿ ಡೇ. ದಿನಾಗ್ಲೂ ಗೋಲ್ಡ್ ದಿನ ಏನೋ ಒಂದು ಇಯರಿಂಗ್ ಹಾಕ್ಬೋದು. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಇಟ್ಸ್ ಡೆಡ್ ಇನ್ವೆಸ್ಟ್ಮೆಂಟ್. ಹೇಗಿದೆ ಇದು? ಲುಕಿಂಗ್ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ನೀವು ಬಹಳಷ್ಟು ಮಾಹಿತಿ ಕೊಟ್ರಿ ಆಕ್ಸೆಸರೀಸ್, ಅಂದ್ರೆ ಎಸ್ಪೆಷಲಿ
ಈ ಈವೆಂಟ್ಸು ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಯಾವ ಥರದ್ದು ಆಕ್ಸೆಸರೀಸ್ ಹಾಕೋಬಹುದು ಅಂತ. ಅದ್ರ ಜೊತೆ ನೀವು ಬಿಸ್ನೆಸ್ ವುಮನ್ ಅಂತಾನು ಗೊತ್ತಾಯ್ತು ನಮಗೆ. ಥ್ಯಾಂಕ್ ಯು so much. I hope you liked it. Please buy from Amma's Jewelry. And ನೀವು ಅಷ್ಟೇ, ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಫಾಲೋ Amma's Jewelry, and there is a WhatsApp link. Join the group and you can order from there. ಇದು ನನ್ನ ಮಗಳ ರೂಮು. ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.